ಮೈ ಯೂಟ್ಯೂಬ್ ಚಾನಲ್ ಸಿಂಚು ವಿತ್ ಯೋಗಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಮಾರ್ನಿಂಗ್ ದೋಸೆ ಮಾಡೋಣ ಅಂತ ನೈಟೇ ಎಲ್ಲ ರುಬ್ಬಿಟ್ಟಿಟ್ಟಿದೆ. ಅದು ಹುಳಿ ಚೆನ್ನಾಗಿ ಬಂದಿತ್ತು, ಬಟ್ ಹಾರ್ಟ್ ಶೇಪಲ್ಲಿ ಬಂದಿದೆ. ಅದನ್ನು ಒಂದು ಕ್ಯಾಪ್ಚರ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ನಾನು ನೋಡಿದ ತಕ್ಷಣ ಶಾಕ್ ಇದ್ದೀನಿ, ಹಾರ್ಟ್ ಶೇಪಲ್ಲಿ ಬಂದಿದೆಯಲ್ಲ ಅಂತ. ನನ್ನ ಮಗಳು ಎದ್ದಿದ್ಲು, ಕೊಡೋ ಅಂತ ಅಳ್ತಿದ್ದಾಳೆ. ಯಾಕೆ ಅಳ್ತಾ ಇರೋದು ನೀನು? ಅಪ್ಪ ಬೇಕಾ? ನಾನು ಇಲ್ಲೇ ಇದ್ದೀನಲ್ಲ, ನಾನು ಬೇಡವಾ? ಏನ್ ಕಳ್ತಾ ಇದೆಯಾ ಹೇಳು, ಏನ್ ಕಳ್ತಾ ಇದೆಯಾ ಹೇಳು. ಯಾರು ಬೇಕು? ಬಿಕ್ಕಿ ಈಗ ತಾನೆ ಅಪ್ಪ ಬೇಕು ಅಂದೆ. ಏನ್ ಕಳ್ತಾ ಇದೆಯಾ ಹೇಳು. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಅನ್ನು ಗುಡ್ ಮಾರ್ನಿಂಗ್. ನೀ ಹೆಂಗ್ ಗುಡ್ ಮಾರ್ನಿಂಗ್ ಹೇಳೋದು ಹೇಳು. ಅಳ್ಬಾರ್ದು, ಡೈಲಿ ಇದೆ ಅವಳದು. ಮಾರ್ನಿಂಗ್ ಎದ್ದಿದ ತಕ್ಷಣ ಗೊಳೋ ಅಂತ ಅಳೋದು. ರೂಮಲ್ಲಿ ಬೆಡ್ ಕವರ್ ಚೇಂಜ್ ಮಾಡ್ತಾ ಇದ್ದೆ. 15 ಡೇಸ್ ಇಲ್ಲ 1 ಮಂತ್ಸ್ ಒಂದ್ಸತಿ ನಾನು ಚೇಂಜ್ ಮಾಡ್ತೀನಿ. ಇದು ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ದು. 4 ಸೈಡೂ ಅದು ಎಲೆಕ್ಟ್ರಿಕ್ ಬಂದಿದೆ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಬುಕ್ ಮಾಡಿ ತೊಗೊಂಡಿದ್ದೆ. ಅಮೆಝಾನಲ್ಲಿ ಅನಿಸುತ್ತೆ 500 ಸಮಥಿಂಗ್ ಆಗಿತ್ತು. ಚೆನ್ನಾಗಿದೆ, ಚೆನ್ನಾಗಿ ಯೂಸ್ ಆಯಿತು ನನಗೆ. ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು. ಫೈನಲಾಗಿ ಈ ಥರ ಸೆಟ್ ಮಾಡಿದೆ. ನನಗೆ ಡಾಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದರಲ್ಲಿ 3 ಇದ್ದಾವೆ ಅಷ್ಟೇ, ಇನ್ನೂ ತುಂಬ ಇದ್ದಾವೆ. ನಮ್ಮ ಮಾವಂಗೆ ಪಾಪುಗೆ ಎಲ್ಲರಿಗೂ ದೋಸೆ ಹಾಕ್ಕೊಟ್ಬಿಡೋಣ ಅಂತ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಆಲ್ರೆಡಿ 8:30 ಆಗೋಗಿತ್ತು. ಬೇಗ ಬೇಗ ದೋಸೆ ಹಾಕ್ಕೊಟ್ಬಿಟ್ಟು ನಾನು ಕೆಲ್ಸಕ್ಕೆ ಓಡಬೇಕು. ಪಾಪುನ ಇನ್ನೂ ರೆಡಿ ಮಾಡಬೇಕು, ಅವಳಿಗೆ ತಲೆ ಬಾಚಿ ಎಲ್ಲ ರೆಡಿ ಮಾಡಬೇಕು ಅಂದ್ಬಿಟ್ಟು ಫಸ್ಟು ದೋಸೆ ಹಾಕ್ಕೊಟ್ಬಿಟ್ರೆ ನಾನು ಕೆಲಸ ಮಿಕ್ಕಿದ್ದು ಮಾಡ್ಕೋಬೋದು ಅಂದ್ಬಿಟ್ಟು ಅವ್ರಿಗೆಲ್ಲ ದೋಸೆ ಹಾಕ್ಕೊಟ್ಟೆ. ಪಾಪುಗೆ ದೋಸೆ ಹಾಕ್ಕೊಟ್ರೆ ಅವಳೇ ಕುತ್ಕೊಂಡು ಅವಳೊಬ್ಬಳೇ ತಿಂತಾಳೆ. ರೈಸ್ ಏನಾದರೂ ಮಾಡಿದಾಗ ಮಾತ್ರ ನಾನು ತಿನ್ನಿಸ್ತೀನಿ ಅವಳಿಗೆ. ದೋಸೆಗೆ ಕಾಂಬಿನೇಷನ್ ಆಗಿ ಚಿಕನ್ ಸಾಂಬಾರು ಮಾಡಿದ್ದೀನಿ. ಫ್ರೈ ಮಾಡೋಣ ಅಂದ್ಕೊಂಡೆ, ಇನ್ನು ಮಧ್ಯಾಹ್ನ ಮತ್ತೆ ಬಂದು ಸಾಂಬಾರು ಮಾಡಬೇಕು ಅಂತ ಅಂದ್ಬಿಟ್ಟು ಒಟ್ಟಿಗೆ ಸಾಂಬಾರು ಮಾಡಿ ಇಟ್ಬಿಟ್ಟೆ ಮಾರ್ನಿಂಗೇ. ಮತ್ತು ಮಧ್ಯಾಹ್ನ ಬಂದು ಯಾರು ಮಾಡೋದು ಅಂದ್ಬಿಟ್ಟು ಸಾಂಬಾರು ಮಾಡಿದೆ. ಫ್ರೈ ಮಾಡಬೇಕು ಅಂತಿತ್ತು, ಬಟ್ ಮಾಡಲಿಲ್ಲ. ನಮ್ಮ ಪಾಪುಗೆಲ್ಲ ರೆಡಿ ಮಾಡಿ ನಮ್ಮ ಪಾಪುಗೆ ಲಂಚ್ಗೆ ಅಂತ ಅಂದ್ಬಿಟ್ಟು ಒಂದು ದೋಸೆ ಹಾಕಿದ್ದೆ. ಸ್ನ್ಯಾಕ್ಸು ಒಂದು ಕುರ್ಕುರೆ ತೊಗೊಂಡಿಲ್ಲ ಅವಳೇನೇನು ಹೋಗಿ ಅಂಗಡಿಗೆ. ಒಂದು ಬಿಸ್ಕೆಟ್ ಹಾಕಿದ್ದೀನಿ, ಕುಕ್ಕೀಸು. ಅದನ್ನು ತುಂಬ ತಂದಿಟ್ಟಿದ್ದೀವಿ, ದಿನ ಒಂದೊಂದು ಕೊಟ್ಟು ಕಳಿಸ್ತೀವಿ ಅವಳಿಗೆ. ಏನದು ಏನದು? ಕೋಳಿ? ನೀನು ನಾಯಿ ಬೇಕಾ? ನೀನೇ ನಾಯಿ, ದೊಡ್ಡ ನಾಯಿ. ನೀನೇ ದೊಡ್ಡ ನಾಯಿ. ಇನ್ನೂ ನಾಯಿ ಬೇಕಾ? ಸರಿ ಆಯ್ತು, ಕೊಡ್ಸಿ. ಏನ್ ಪುಸ್ತಕ? ಏನ್ ಪುಸ್ತಕ? ಮಗಿಂದು ಅದು ಮಾಡಿ. ನೆನೆ ಹೋಗಿದ್ದಿ, ಬರ್ಲಿಲ್ಲ ಅಂತ ಬಂದಿದ್ದಿ, ಈಗ ತಿರ್ಗಾಲೆ ಹೋದಿಯಾ? ಸುಮ್ಮನೆ ಇರು. ಆಯ್ತು, ತೆಗಿತೀನಿ ಸುಮ್ಮನೆ. 26 ಅಮ್ಮ ಸುಮ್ಮನಿರಮ್ಮ, ಸುಮ್ಮನೆ ಇರಲ್ಲ. ತೆಗಿ ಈಚೆಗೆ ಕೈಯ ತೆಗಿತೀನಿ ಸುಮ್ಮನೆ. ಈಗ ಹೇಳು, ನೀಟಾಗಿ ಹೇಳು. ಜಲಿ ಜಲಿ ಕಲಿ ಕಲಿ. ಹಾ, ಬಾಯ್ ಬಾಯ್, ಟಾಟಾ ಮಾಡು ನೀಟಾಗಿ. ಪ್ಲೇಗ್ ಇಸ್ಕೊಬಿಡು. ಬಾಯ್ ಟಾಟಾ. ನೀನ್ ಬೇಡ ಬಾ, ನಾನು ಕೆಲ್ಸಕ್ಕೆ ಹೋಗ್ತಿರೋದು. ಸಿನಿಮ ಇಲ್ಲಿ ಕೂಸುಮನೆಗೆ ನೀನು ಹೋಗು, ಆಮೇಲೆ 10 ಗಂಟೆಗೆ, ಸರಿನಾ? ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವಳು. ನಾನು ಬರ್ತೀನಿ ಅಂತ ಗಾಡಿ ಹತ್ತಿ ಕುತ್ಕೊಂಡಿದ್ದಾಳೆ. ಅದಕ್ಕೆ ಆಯಾ ಇದ್ದಾರಲ್ಲ, ಅವ್ರ ಮನೆ ಹತ್ರ ಬಿಟ್ಬಿಟ್ಟು ನಾನು ಹೊರಟೆ. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.